ಇನ್ನು ಬಿಜೆಪಿಯಲ್ಲಿ ಉಚ್ಚಾಟನೆ ಪರ್ವ ಶುರುವಾಗಿದೆ. ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಉಚ್ಚಾಟನೆ ಆಗಿದ್ದಾರೆ. ಇನ್ನು ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಇಬ್ಬರು ಶಾಸಕರು. ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ ಆದರೂ ಡೋಂಟ್ ಕೇರ್, ಪಕ್ಷದ ನಿರ್ಧಾರಕ್ಕೆ ಸ್ವಾಗತ ಅಂತ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಸ್ಪೆಂಡ್ ಬಳಿಕ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಲಿಕ್ಕೆ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ. ಇನ್ನು ಉಚ್ಚಾಟನೆ ಬೆನ್ನಲ್ಲೇ ಕಾರ್ಯಕರ್ತರ ಜೊತೆ ಎಸ್.ಟಿ. ಸೋಮಶೇಖರ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ರಾಜಕೀಯ ನಡೆಯ ಸಂಬಂಧದ ಬಗ್ಗೆ ಎಸ್.ಟಿ.ಎಸ್ ಮೀಟಿಂಗ್, ವಾರ್ಡ್ ಅಧ್ಯಕ್ಷರು ಮತ್ತು ಪಾಲಿಕೆ ಮಾಜಿ ಸದಸ್ಯರ ಜೊತೆನೂ ಕೂಡ ಎಸ್.ಟಿ. ಸೋಮಶೇಖರ್ ಸಭೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಳೆದ ಒಂದು 2-3 ವರ್ಷದಿಂದ ಬಿಜೆಪಿಯಲ್ಲಿ ಇದ್ರೂ ಕೂಡ ದೇಹ ಮಾತ್ರ ಬಿಜೆಪಿಯಲ್ಲಿ ಇತ್ತು, ಮನಸ್ಸು ಕಾಂಗ್ರೆಸ್ ಪಕ್ಷದಲ್ಲೇ ಇತ್ತು. ಒಂದು ಕಾಲ ಕಾಂಗ್ರೆಸ್ನಲ್ಲಿ ಇಟ್ಟಿದ್ರು. ಹಾಗಾಗಿ ಅವರು ಸಹಜವಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಆಮೇಲೆ ಕಾಂಗ್ರೆಸ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಎಸ್.ಟಿ. ಸೋಮಶೇಖರ್ ಗುರುತಿಸ್ಕೊಳ್ತಾ ಇದ್ರು, ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ಗುರುತಿಸ್ಕೊಳ್ತಾ ಇದ್ರು. ಹಾಗಾಗಿ ಬಿಜೆಪಿ ಕಾರ್ಯಕ್ರಮಕ್ಕೆ ಚಕ್ಕರ್ ಹಾಕಿ ಕಾಂಗ್ರೆಸ್ ಪ್ರೋಗ್ರಾಮಿಗೆ ಹಾಜರಾಗ್ತಾ ಇದ್ರು ಇವರಿಬ್ಬರೂ ಕೂಡ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಇನ್ನು ಕಾಂಗ್ರೆಸ್ ಜೊತೆ ಇಬ್ಬರೂ ಶಾಸಕರು ಗುರುತಿಸ್ಕೊಂಡಿದ್ರು. ಇವರಿಬ್ಬರು ಬಂದಿದ್ದು ಕಾಂಗ್ರೆಸ್ನಿಂದನೇ, ಹಾಗಾಗಿ ಆ ಮನಸ್ಸು ಆ ಕಡೆನೇ ಸೆಳಿತಾ ಇತ್ತು. ಈಗ ಮತ್ತೆ ಅಲ್ಲಿಗೆ ಹೋಗುವಂಥ ಮನಸ್ಸು ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇನ್ನು ಮುಂದಿನ ಚುನಾವಣೆ ಟಾರ್ಗೆಟ್ ಈಗಲೇ ರಣತಂತ್ರವನ್ನು ಹೇಳಿತಾ ಇದ್ದಂತೆ ಕಾಣಿಸ್ತಾ ಇದೆ. ಬೆಂಬಲಿಗರ ಮನವೊಲಿಕೆಗೆ ಈಗ ಎಸ್.ಟಿ. ಸೋಮಶೇಖರ್ ಮುಂದಾದಂತೆ ಕಾಣಿಸ್ತಾ ಇದೆ. ಸಭೆ ನಡೆಸುವ ಮೂಲಕ ಕಾರ್ಯಕರ್ತರ ಓಲೈಕೆಗೂ ಯತ್ನಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಶವಂತಪುರ ಜನರು ಪಕ್ಷದ ಚಿಹ್ನೆಗೆ ಮತ ಹಾಕಿಲ್ಲ. ಕೆಲಸ ಮಾಡುವ ನಾಯಕ ಎಸ್.ಟಿ. ಸೋಮಶೇಖರ್ಗೆ ಮತ ಹಾಕಿದ್ದಾರೆ. ಇದು ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಆದ ನಂತರ ಹೇಳ್ತಾ ಇರುವಂತಹ ಮಾತು. ಪಕ್ಷ ಉಚ್ಚಾಟನೆ ಮಾಡಿದ್ರೂ ನಿಮ್ಮ ಜೊತೆ ನಿಲ್ತೇವೆ. ಇನ್ನು ಕ್ಷೇತ್ರದಲ್ಲಿ ಶಾಸಕರ ಬೆಂಬಲಿಗರಿಂದ ಕ್ಯಾಂಪೇನ್ ಈಗ ಶುರುವಾಗಿದೆ. ಒಂದು ಕಡೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಆಮೇಲೆ ಸಿದ್ದರಾಮಯ್ಯನವರ ಗರಡಿಯಲ್ಲಿ ಬೆಳೆದಂಥವ್ರು, ಆಮೇಲೆ ಬಿ ಜೆ ಪಿಗೆ ಬಂದ ಮೇಲೆ ಅವರ ಗುರುಗಳಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು. ಸಿದ್ದರಾಮಯ್ಯನವರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು, ಡಿ ಕೆ ಶಿವಕುಮಾರ್ಗೆ ಬೈಯಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದೊಂಥರ ರಾಜಕೀಯ ಅಜೆಂಡಗಳು, ರಾಜಕೀಯ ಒಂದು ರಣತಂತ್ರಗಳದು. ಯಾಕಂದರೆ ಒಂದು ಪಕ್ಷದಲ್ಲಿದ್ದಾಗ ಇನ್ನೊಂದು ಪಕ್ಷದ ನಾಯಕರನ್ನು ಸಹಜವಾಗಿ ಟೀಕೆ ಮಾಡುವಂಥದ್ದು ಇದ್ದೇ ಇರ್ತದೆ. ಈಗ ಮರಳಿಗೂಡಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳೆಲ್ಲ ಗುರುತಿಸ್ಕೊಳ್ತಾ ಇದೆ. ಇನ್ನು ಬಿ ಜೆ ಪಿಯಿಂದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈಗ ಉಚ್ಚಾಟನೆ ಆಗಿದೆ. ತ್ರಿಮೂರ್ತಿಗಳಲ್ಲಿ ಅತಂತ್ರರಾದ್ರ ಹಾಗಾದರೆ ಶಾಸಕ ಯತ್ನಾಳ್. ಇನ್ನು ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಬೆನ್ನಿಗೆ ಈಗ ಕಾಂಗ್ರೆಸ್ ನಾಯಕರು ನಿಂತಂತೆ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ಸಿಂದಲೇ ಬಂದಿದ್ದು, ಆ ಮನಸ್ಸು ಆ ಕಡೆ ಸಹಜವಾಗಿ ಎಳಿತಾ ಇರ್ತಾರೆ. ಇನ್ನು ಉಭಯ ನಾಯಕರನ್ನು ಅಸ್ತ್ರವಾಗಿ ಬಳಸಲಿಕ್ಕೆ ಈಗ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ? ಬಿಜೆಪಿ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ಳಲಿಕ್ಕೆ ಕೈ ಈಗ ಮೆಗಾ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಡಿ ಕೆ ಬ್ರದರ್ಸ್ ದಾಳವಾಗ್ತಾ ಇದ್ದಾರೆ, ರೆಬಲ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ವೈಫಲ್ಯವನ್ನು ಹೇಳಿಸಿ ಮುಜುಗರ ಉಂಟು ಮಾಡೋದು, ರೆಬಲ್ಸ್ ಪ್ರತಿನಿಧಿಗಳ ಕ್ಷೇತ್ರಗಳಿಗೆ ಅನುದಾನವನ್ನು ನೀಡೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಆಲ್ರೆಡಿ ಉಚ್ಚಾಟನೆಯನ್ನು ಮಾಡಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ, ಪಕ್ಷದ ನಾಯಕರುಗಳಿಗೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನು ಕೊಟ್ಟರು ಅಂತ ಅವರಿಗೆ ಶೋಕಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೂ ಕೂಡ ಮತ್ತೆ ಅದು ರಿಪೀಟ್ ಮಾಡ್ತಾ ಇದ್ರು ಯತ್ನಾಳ್. ಹಾಗಾಗಿ ಅವ್ರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು ಬಿ ಜೆ ಪಿ ಹೈಕಮಾಂಡ್. ಆದರೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಯತ್ನಾಳ್ಗಿಂತ ಸಾಕಷ್ಟು ವಿಭಿನ್ನವಾಗಿದ್ದರು. ಯಾಕೆ ಅಂದರೆ ಕಾರ್ಯಕ್ರಮಗಳಲ್ಲಿ, ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಆಮೇಲೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಕೊಡುವಂಥದ್ದು, ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಒಂದಿಷ್ಟು ಗುರುತಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಎಸ್, ಈಗ ಒಂದು ಕಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್, JDS ಈ ಮೂರು ಪಕ್ಷದಲ್ಲಿ ಒಂದಿಷ್ಟು ಸಹಜವಾಗಿ ರಾಜಕೀಯ ರಣತಂತ್ರಗಳು ಈಗ ರೂಪಿಸ್ಕೊಳ್ತಾನೆ ಇರ್ತವೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಯತ್ನಾಳ್ ಬೆನ್ನಲ್ಲೇ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈಗ BJP ಹೈಕಮಾಂಡ್ ಯತ್ನಾಳ್ ಮತ್ತು ಎಸ್.ಟಿ. ಸೋಮಶೇಖರ್, ಅದ್ರ ಜೊತೆಗೆ ಶಿವರಾಮ್ ಹೆಬ್ಬಾರ್ನ ಈಗ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆಯಾದ ಬೆನ್ನಲ್ಲೇ ಎಸ್.ಟಿ. ಸೋಮಶೇಖರ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಅವರ ಮುಂದಿನ ನಡೆ ಏನು? ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹೋಗ್ತಾರಾ ಅಥವಾ ಬೇರೆ ಪಕ್ಷ ಏನಾದ್ರು ಕಟ್ಟುವಂತಹ ಚಾನ್ಸಸ್ ಇದೆಯಾ, ಹೆಂಗೆ ಅಂತ?
ಎಸ್ ಸಚಿನ್, ನಿನ್ನೆ ಅಷ್ಟೇ ಏನು ಉಚ್ಚಾಟನೆ ಆದೇಶ ಕೂಡ ಹೊರಬಂದಿದೆ. ಕೇಂದ್ರದ ಶಿಸ್ತು ಸಮಿತಿ ಕಡೆಯಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಈ ಎರಡು ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರು ಇನ್ನು ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಲು ಸಾಧ್ಯವಿಲ್ಲ ಮತ್ತು ಜೆಡಿಎಸ್ ನಿಂದ ಕೂಡ ಸ್ಪರ್ಧೆ ಮಾಡಲು ಬಹುತೇಕ ಡೌಟ್. ಯಾಕಂದ್ರೆ ಈಗಾಗಲೇ ಮೈತ್ರಿ ಆಗಿರೋದ್ರಿಂದ ಎರಡು ನಾಯಕರು ಜೆಡಿಎಸ್ ನಲ್ಲೂ ಕೂಡ ಅವ್ರಿಗೆ ಯಾವುದೇ ಟಿಕೆಟ್ ಕೂಡ ಲಭ್ಯವಾಗುವುದಿಲ್ಲ. ಮತ್ತೆ ಇನ್ನೊಂದ್ ಕಡೆ ಗಮನಿಸ್ತಾ ಹೋದ್ರೆ ಇನ್ನು ಉಳಿದಿರೋದು ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಬಾಗಿಲು ಮಾತ್ರ ಅವ್ರಿಗೆ ತೆರೆದಿರೋದು. ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಕಾಂಗ್ರೆಸ್ನ ಹಲವು ನಾಯಕರ ಜೊತೆ ಕೂಡ ಅವರು ಹೊಂದಾಣಿಕೆಯಲ್ಲಿದ್ದಾರೆ. ಮತ್ತೆ ಈ ಹಿಂದೆ ಕೂಡ ಸಾಕಷ್ಟು ಕಾಂಗ್ರೆಸ್ ಸಭೆಗಳಿಗೂ ಎಸ್.ಟಿ. ಸೋಮಶೇಖರ್ ಅವರು ಭೇಟಿ ನೀಡುತ್ತಿದ್ರು. ಇದೆಲ್ಲ ಹೊರತುಪಡಿಸಿ ನಿನ್ನೆಯ ಮತ್ತೆ ಇವತ್ತಿನ ಡೆವಲಪ್ಮೆಂಟ್ಸ್ ಗಮನಿಸ್ತಾ ಹೋದ್ರೆ, ನಿನ್ನೆ ಅಷ್ಟೇ ಅವರು ಕೂಡ ಅಷ್ಟೇ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಆದಂತ ಸಂದರ್ಭದಲ್ಲಿ ಶಾಸಕರ ಕಚೇರಿಯಲ್ಲೇ ಇದ್ರು. ಅಲ್ಲೇ ಸಾಕಷ್ಟು ಜನ ಮುಖಂಡರು ಮತ್ತೆ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಗಳು ಅವರೆಲ್ಲರೂ ಬಂದು ಒಂದ್ ರೀತಿಯಾಗಿ ಎಸ್.ಟಿ. ಸೋಮಶೇಖರ್ಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಅದನ್ನ ಹೊರತುಪಡಿಸಿ ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಗಮನಿಸ್ತಾ ಹೋದ್ರೆ ಅವರದು ಇವತ್ತು 2ವರೆಗೆ ಅಲ್ಲೇ ಅವರ ಕ್ಷೇತ್ರದ ಏನು ಜನಪ್ರಿಯ ಶಾಸಕರು ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಅಲ್ಲೇ ಇರ್ತಕ್ಕಂಥ ಅವರ ಒಂದು ಆಫೀಸ್ ನಲ್ಲೂ ಕೂಡ ಇವತ್ತು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮಾಜಿ ಕಾರ್ಪೊರೇಟರ್ಗಳು ಮತ್ತೆ ವಾರ್ಡ್ ಅಧ್ಯಕ್ಷರು ಈ ರೀತಿ ಬೇರೆ ಬೇರೆ ಮುಖಂಡರು ಮತ್ತೆ ಅವರ ಬೆಂಬಲಿಗರು ಎಲ್ಲರೂ ಸೇರಿ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಇವರ ಮುಂದಿನ ನಡೆಯ ಬಗ್ಗೆ ಕಂಪ್ಲೀಟ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಕೇಳಿ ಬರ್ತಾ ಇದೆ. ಧನ್ಯವಾದ ವಿವೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.